ಲಾಭ ನಷ್ಟ. ಒಂದು ವಸ್ತುವನ್ನು 220ಕ್ಕೆ ಮಾರಿ 12ರಷ್ಟು ನಷ್ಟ ಆಗುತ್ತದೆ. ಹಾಗಾದರೆ ಆ ವಸ್ತುವಿನ ಮೂಲ ಬೆಲೆ ಎಷ್ಟು? 120ಕ್ಕೆ ಮಾರ್ಯಾನ, ಅದಕ್ಕೆ 12% ನಷ್ಟ ಆಗ್ಯದ. ಹಾಗಾದ್ರೆ ಮೂಲ ಬೆಲೆ ಕೇಳೋಣ. ನಷ್ಟ ಅಂದ್ರೆ 112 ಕಳಿ 88 ಬತ್ತು. 88ಕ್ಕೆ 220 ರೂಪಾಯಿ ಲಾಭ ಆಗ್ಯದ. ಹಂಗೆ 100 ಕೆಟ್ಟ ಹತ್ತ 80 ಇಡೋದು 100 ಅಪ್ಪ ನೋಡಿ 250 ರೂಪಾಯಿ ಬತ್ತು ಮೂಲ ಬೆಲೆ. ಎರಡು ಮೇಕೆಯನ್ನು ಒಂದೇ ಬೆಲೆಯಲ್ಲಿ ಮಾರಿದಾಗ 10% ಲಾಭ 10% ನಷ್ಟ ಆಗುತ್ತೆ. ಹಾಗಾದ್ರೇನು? 10% ಲಾಭ 10% ನಷ್ಟ ಹಿಂಗೆ ಕೇಳಿದ್ರೆ ಲಾಭ ನಷ್ಟ ಇಂಟು 10 ಇಂಟು 1 ಬತ್ತು. ಒಟ್ಟು ನಷ್ಟನೇ ಬರುತ್ತೆ. ಹಿಂಗಾದ್ರೆ ಗೀತಾಳು ಸ್ಕೂಟರ್ ಪೆಟ್ರೋಲ್ 10 ದಿನಕ್ಕೆ ಸಾಕಾಗುವುದು. ಆದರೆ ಅವಳು ಅದರಿಂದ 20 ಹೆಚ್ಚು ಖರ್ಚು ಮಾಡಿದಾಗ ಎಷ್ಟು ದಿನ ಬರುತ್ತದೆ? 20ಕ್ಕೆ ಹೆಚ್ಚು ಖರ್ಚು ಮಾಡಿದಾಗ 20% ಕೊಡೋಣ ಅಂದ್ರೆ 25 ಇಂಟು 100 ಅಪ್ಪನ 10 2 ಅಪ್ಪನ 5 ಆಯಿತು. ಪ್ಲಸ್ 10 ಅಪ್ಪನ ದಿನಕ್ಕೆ 12 100ಕ್ಕಂದ್ರೆ 12 ಮಾಡು ಅಪ್ಪನ 5 8 ಬತ್ತು. 8 ದಿನಕ್ಕೆ ಖರ್ಚು ಮಾಡ್ತಾಳೆ ಆಕೆ. ಒಂದು ಮಾವಿನ ಹಣ್ಣನ್ನು ವ್ಯಾಪಾರಿಯು ಬಳಿ 171 ಮಾವಿನ ಹಣ್ಣುಗಳನ್ನು ಅವುಗಳನ್ನು 8 ಅಪ್ಪನ 9ರಷ್ಟು ಮಾರಿದನು. ಹಾಗಾದರೆ ಅವನ ಬಳಿ ಈಗ ಎಷ್ಟು ಹಣ್ಣು ಉಳಿದವು? 8 ಅಪ್ಪನ 9 ಇಂಟು 117 ಮಾಡು. ಇದು ಹೋಯ್ತು 152. ಒಟ್ಟು 171 ಒಟ್ಟು 157 ಮಾರಿದಾಗ ಮೈನಸ್ 19 ಉಳಿದವು. ಒಂದು ವಸ್ತುವನ್ನು ತಂದು 120ಕ್ಕೆ ಮಾರಿದರೆ ಎಷ್ಟು ಲಾಭ? 120 9 30 ಉಳಿತು. 30 ಇಂಟು 90 ಮಾಡು 100 ಮಾಡು 33% ಲಾಭ ಆಯಿತು. ಒಂದು ವಸ್ತುವನ್ನು 2400ಕ್ಕೆ ಮಾರಿದರೆ 20ರಷ್ಟು ಲಾಭ ಆಗುತ್ತದೆ. ಹಾಗಾದರೆ ಅದರ ಮೂಲ ಬೆಲೆ ಕಂಡುಹಿಡಿ. ನೂರು ಇದೆಯೇ, ಲಾಭ 20ರಷ್ಟು ಆಗಿದ್ರೆ 120 ಆಗುತ್ತದೆ. 100 ಇದ್ದ ಲಾಭಗೆ 20% ಇದೆ. 240ಕ್ಕೆ 120 ಆದ್ರೆ 100 ಕೆಟ್ಟ ಆಗ್ತದ. 2400 ಇಟ್ಕೊಂಡು 1200 1120 ಇಟ್ಕೊಂಡು ಅಪ್ಪನ 100 ಮಾಡು 2003 ಬೆಲೆ. ದೂರ ಒಂದು ಬಸ್ಸು 4 ಗಂಟೆಯಲ್ಲಿ ಒಂದು ಬಸ್ ಅದ 4 ಗಂಟೆಗೆ 164 ಕಿಲೋಮೀಟರ್ ಚಲಿಸಿದ್ದು. ಒಂದು ರೈಲು 5 ಗಂಟೆಯಲ್ಲಿ 320 ಕಿಲೋಮೀಟರ್ ಚಲಿಸುವುದು ಅನುಪಾತ ಎಷ್ಟು? ಒಂದು ಬಸ್ 4 ಗಂಟೆಗೆ 160 ಕಿಲೋಮೀಟರ್ ಚಲಿಸ್ತದೆ. ಬಾಗಲಿ ಒಂದು ರೈಲು 372 ಅನುಪಾತ 4 1 40 ಬತ್ತು. 3 37 5 ಗಂಟೆ 6 ಬತ್ತು 66 ಬತ್ತು. ಇದು 64 ಬತ್ತು. 40 64 ಒಂದೇ ಮಗೆ ಆಗ್ಯಾವ. ಅವು ಯಾವ ಮಗೆ ನೋಡ್ಕೊಂಡ್ಕೇ ಮಾಡ್ಕೋಬೇಕು. ಪೊಲೀಸ್ 50 ಕಿಲೋಮೀಟರ್ ವೇಗ, ಕಳ್ಳ 30 ಕಿಲೋಮೀಟರ್ ವೇಗ ಇದ್ದಾಗ ಪೊಲೀಸ್ ಕಳ್ಳನ್ನು ಹಿಡಿಯಲು 15 ನಿಮಿಷ ಬೇಕಾದಲ್ಲಿ ಅವರ ದೂರ ಎಷ್ಟು? ಪೊಲೀಸ 50 ಕಿಲೋಮೀಟ್ರ, ಕಳ್ಳ 30 ಕಿಲೋಮೀಟರ್ ವೇಗದಾಗನ. ಈ ಪೊಲೀಸಾಗಿ ಕಳ್ಳಿಗೆ ಹಿಡಿಬೇಕಂದ್ರೆ 15 ನಿಮಿಷ ತೋತಾನ. ಹಾಗಾದ್ರೆ ಅವ್ರು ನಡ್ಬೇಕು ಡಿಸ್ಟೆನ್ಸ್ ದೂರ ಇಟ್ಟದ ಕೇಳತ್ತಾನ. ಪೊಲೀಸಿಂದ ಇಟ್ಟದ 50 ಅದ, ಕಳ್ಳೊಂದು 30 ಅದ. ಡಿಫ್ರೆಂಟ್ ಇಟ್ಟದ ಇವನ್ 20 ಕಿಲೋಮೀಟ್ರ್ ಡಿಫ್ರೆಂಟ್ ಅದ. 20 ಕಿಲೋಮೀಟ್ರ್ ದೂರ ಅದಲ್ಲ, 20 ಕಿಲೋಮೀಟ್ರ್ ಡಿಫ್ರೆಂಟ್ 20 ಕಿಲೋಮೀಟ್ರ್ ಅದ. ದೂರ ಸೂತ್ರ ಏನದ? ವೇಗ ಇಂಟು ಕಾಲದ. ವೇಗ ಇಟ್ಟದ 20 ಅದ, ಡಿಸ್ಟೆನ್ಸ್ ವೇಗ 20 ಅದ ಇಂಟು 15 ನಿಮಿಷ ಅದ ಕಾಲ. 15 ಏನಿದೆ 60 ನಿಮಿಷ ಅಂದ್ರೆ 60 ಇರ್ತದೆ. 21 23 3 3 5 ಕಿಲೋಮೀಟ್ರ್ ಅದ ದೂರ. ವಾಯು ಅರ್ಧ ದೂರವನ್ನು 20 ಕಿಲೋಮೀಟ್ರ್ ಗಂಟೆ ಕ್ರಮಿಸಿ 30 ಕಿಲೋಮೀಟ್ರ್ ಬೈಕಿನ ಹೋದಾಗ ಎಷ್ಟು ಸರಾಸರಿ ಎಷ್ಟು? ಅರ್ಧ ನಡ್ಕೊತ ಹೋತಾನ, ಅರ್ಧ ಬೈಕ್ 20 ಕಿಲೋಮೀಟ್ರ್ ನಡ್ಕೊತ ಹೋತಾನ, 20 ಕಿಲೋಮೀಟ್ರ್ ಬೈಕಿನ ಹೋಗ್ತಾನ. ಹಾಗಾದ್ರೆ ಅವ್ನು ಸರಾಸರಿ ಎಷ್ಟು ಕೇಳ್ಕೊತಾನ? ಸರಾಸರಿ ವೇಗ ಹಿಂಗೆ ಕೇಳಂದ್ರೆ 2xy ಇಂಟು ಅಪೋನ x + y ಇಂಟು 20 ಇಂಟು 30 ಮಾಡ್ಕೊಂಡು ಪ್ಲಸ್ ಮಾಡ್ಕೊಂಡು 1250 1250 ಮಾಡು 24 ಕಿಲೋಮೀಟ್ರ. ಇಲ್ಲಿ ನೋಡಿದ್ದು 24 ಕಿಲೋಮೀಟ್ರ್. 200 ಮೀಟರ್ ಓಟವನ್ನು 24 ಸೆಕೆಂಡ್ನಲ್ಲಿ ಪೂರ್ಣ ಮಾಡಿದಾಗ
ಹಾಗಾದರೆ ವೇಗವೆಷ್ಟು? ವೇಗ ಸೂತ್ರ ದೂರ ಇಂಟು ಕಾಲ. ವೇಗದ ಸೂತ್ರ ವೇಗ ಎಷ್ಟಂದ್ರೆ ದೂರ ಎಟ್ಟದ 200 ಮೀಟರ್ ದೂರ 200 ಅದ. ಕಾಲ ಎಟ್ಟದ 24 ಸೆಕೆಂಡ್ ಅದ. 24 ಸೆಕೆಂಡ್ ಅಂದ್ರೆ 24 ಇಂಟು ಮಾಡ್ಕೊ ಹೊಡಿಬಾಗಲಿ. 25 ಇಂಟು 3 ಬತ್ತು, 3 ಇಂಟು 5 ಮಾಡು. ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನ ಮುಂದೆ ಚಾಚುವುದು ಸೂಕ್ತ? ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರ ಸಾಗಿಸಲು ಯಾವ ಕೋನ ಸೂಕ್ತ? ಹಿಂಗೆ ಚೆಂಡು ಒಯ್ತೇವೆ, ಅದು ಹೆಚ್ಚಿಗೆ ದೂರ ಹೋಗ್ಬೇಕಂದ್ರೆ ಯಾವ್ದು ಕೋನ ಆಗ್ತದೆ ಕೇಳತ್ತಲ್ಲಿ. 45 ಡಿಗ್ರಿ ಆಗ್ತದೆ. ಇನ್ನು 45 ಡಿಗ್ರಿ ಹಿಂಗೆ ಮಾಡ್ತೀವಲ್ಲ, ಹಿಂಗೆ ತೋತೀವಲ್ಲ, ಹಿಂಗೆ ತೊಗೊಂಡು ಹಿಂಗೆ ಹೊಕಡ್ತೇವೆ, 45 ಡಿಗ್ರಿ ಆಗ್ತದೆ. ಇನ್ನು 45 ಡಿಗ್ರಿ ಆನ್ಸರ್. ಬ್ಯಾಕ್ಟೀರಿಯಾದ ಕೋಶದ ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ. ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ. ಕಪ್ಪನ್ನು ತುಂಬಲು 72 ಸೆಕೆಂಡ್ ಬೇಕು. ಕಪ್ಪನ್ನು ತುಂಬಲು 72 ನಿಮಿಷ ಬೇಕು. ಕಪ್ನ ಕಾಲಭಾಗ ತುಂಬಲು ಎಷ್ಟು ಸಮಯ ಬೇಕು? 70 ಬಾರಿ.